ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ನೀವೇ ಆಳಬೇಕು. ಹೀಗಂದ್ರೆ ಬೇರೆಯವರ ಮಾತುಗಳನ್ನು ಕೇಳಬಾರದು, ಅನ್ಯರ ಉಪದೇಶಗಳಿಗೆ ಕಿವಿಯಾಗಬಾರದು ಅಂತಲ್ಲ. ಅವರೆಲ್ಲರ ಮಾತುಗಳನ್ನು ಕೇಳಬೇಕು. ಬೇರೆಯವರ ಕಿವಿ ಮಾತು ಸಲಹೆಗಳನ್ನು ಗಂಭೀರವಾಗಿಯೇ ಕೇಳಬೇಕು, ಉಡಾಫೆ ಮಾಡಬಾರದು. ಆದರೆ ಕೊನೆಯಲ್ಲಿ ಮಾತ್ರ ನಾವೇ ನಿರ್ಧಾರ ತೆಗೆದುಕೊಳ್ಳಬೇಕು. ಬೇರೆಯವರ ಅಧೀನದಲ್ಲಿರುವುದು ನಮ್ಮ ಸ್ವಾತಂತ್ರ್ಯ ಹಾಗೂ ಸ್ವಾಭಿಮಾನಕ್ಕೆ ಯಾವತ್ತೂ ಧಕ್ಕೆಯೇ. ಆಗ ಬೇರೆಯವರು ನಮ್ಮನ್ನು ಆಳುತ್ತಾರೆ, ಸವಾರಿ ಮಾಡುತ್ತಾರೆ. ಸಹಜವಾಗಿ ನಾವು ನಮ್ಮತನವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಮರದ ಮೇಲೆ ಕುಳಿತ ಹಕ್ಕಿ ಇದೆಯಲ್ಲ, ಅದಕ್ಕೆ ಮರ ಬೇಕು, ಅದರ ಟೊಂಗೆಗಳು ಬೇಕು. ಮರ ನೀಡುವ ಆಶ್ರಯ ಬೇಕು, ಅದರ ತಂಪು ಬೇಕು. ಮರದ ಟೊಂಗೆಯ ಮೇಲೆ ಕುಳಿತಾಗ ಅದು ಮುರಿದು ಹೋಯಿತು ಎಂದು ಹಕ್ಕಿ ಬೀಳುವುದಿಲ್ಲ. ಯಾಕೆಂದರೆ ಅದಕ್ಕೆ ತನ್ನ ಹಾರುವ ಶಕ್ತಿಯ ಬಗ್ಗೆ ನಂಬಿಕೆ ಇರುತ್ತದೆ. ಉತ್ತಮ ಈಜುಗಾರ ಮಾತ್ರ ಹಡಗಿನ ಉತ್ತಮ ನಾವಿಕನಾಗಬಲ್ಲ. ಅವನಿಗೆ ಹಡಗು ಮುಳುಗಿ ಹೋಗಬಹುದೆಂಬ ಭಯವಿಲ್ಲ. ಮುಳುಗಿದರೂ ಈಜಿ ದಡ ಸೇರಬಲ್ಲೆ ಎಂಬ ಆತ್ಮವಿಶ್ವಾಸವಿರುತ್ತದೆ. ಇಂಥ ಮನಸ್ಥಿತಿ ಇರುವವರು ಮಾತ್ರ ಎಂಥ ಸಾಹಸಕ್ಕಾದರೂ ತಮ್ಮನ್ನು ದೂಡಿಕೊಳ್ಳುತ್ತಾರೆ. ಈ ಜಗತ್ತು ಎಷ್ಟೊಂದು ರೋಚಕವಾಗಿದೆ ಎಂದರೆ ಪ್ರತಿಯೊಂದರಿಂದಲೂ ನಾವು ಪಾಠ ಕಲಿಯುವ ಹಾಗಿದೆ. ಎಲ್ಲವುಗಳಿಂದ ಹೀರಿಕೊಂಡು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು. ಯಾವುದೋ ಒಂದು ತತ್ವ ಸಿದ್ಧಾಂತಕ್ಕೆ ಜೋತು ಬಿದ್ದರೆ ಜೀವನದ ಇತರ ಉತ್ತಮ ಸಂಗತಿಗಳಿಂದ ವಿನಾಕಾರಣ ವಂಚಿತರಾಗುತ್ತೇವೆ. ಒಂದು ತತ್ವ ಸಿದ್ಧಾಂತ ನಮ್ಮನ್ನು ಅಷ್ಟರ ಮಟ್ಟಿಗೆ ಕುಬ್ಜರನ್ನಾಗಿ ಮಾಡುತ್ತದೆ. ಹಾಗೆಂದು ಸಿದ್ಧಾಂತಗಳನ್ನೆಲ್ಲ ತಿರಸ್ಕರಿಸಬೇಕು ಎಂದರ್ಥವಲ್ಲ. ಅವುಗಳಲ್ಲಿ ಇರುವ ಸಾರ ಮಕರಂದಗಳನ್ನಷ್ಟೇ ಹೀರಿಕೊಳ್ಳಬೇಕು. ಅದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಬೇಕು. ಕೆಲವರು ತಾವು ಕಮ್ಯುನಿಸ್ಟ್, ಸಮಾಜವಾದಿ ಎಂದಾಗಲೆಲ್ಲ ಒಳಗೊಳಗೆ ಅಂಥವರ ಬಗ್ಗೆ ಮರುಕವಾಗುತ್ತದೆ. ಅಂಥವರು ಸಿದ್ಧಾಂತಕ್ಕೆ ಜೋತು ಬಿದ್ದು ಸ್ವಯಂ ಬಂದಿಗಳಾಗಿದ್ದಾರೆ ಎನಿಸುತ್ತದೆ. ಅಂಥವರನ್ನು ಸಿದ್ಧಾಂತ ಆಳುತ್ತದೆ. ಅವರು ತಮ್ಮನ್ನು ಯಾವನೋ ರೂಪಿಸಿದ ಸಿದ್ಧಾಂತಕ್ಕೆ ಸಿಕ್ಕಿಸಿಕೊಂಡಿರುತ್ತಾರೆ. ಅಂಥವರು ತಮ್ಮನ್ನು ಆಳುವುದಿಲ್ಲ, ಬೇರೆಯವರ ಆಳ್ವಿಕೆಗೆ ತುತ್ತಾಗುತ್ತಾರೆ. ಇಫ್ ಯು ಡೋಂಟ್ ಡಿಸೈಡ್ ವಾಟ್ ಯು ವಾಂಟ್ ಟು ಬಿಕಮ್, ಸಮ್ವನ್ ಎಲ್ಸ್ ವಿಲ್ ಎಂಬ ಮಾತನ್ನು ನೆನಪಿಸಿಕೊಳ್ಳಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.